Good morning. I will explain about purchasing power parity. Parity means equality, uniformity or sameness ಅಂತ. ಏನು ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂದರೆ ಕೊಳ್ಳುವ ಶಕ್ತಿಯ ಸಮಾನತೆ ಅಂತ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ವರ್ಲ್ಡ್ ವೈಡು ಏನು ಕರೆನ್ಸೀಸ್ ಎಕ್ಸ್ಚೇಂಜ್ ಇರುತ್ತೆ, ಕರೆನ್ಸೀಸ್ ಎಕ್ಸ್ಚೇಂಜ್ ರೇಟ್ ಮುಖಾಂತರ ಇದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದರೆ ಏನು ಹೇಳ್ಬೋದಪ್ಪ ಅಂತಂದರೆ, ಇವಾಗ ಒಂದು ಶೂನ ನಾವು ಇಲ್ಲಿ 100 ರೂಪೀಸ್, ಇಂಡಿಯಾದಲ್ಲಿ 100 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿ ಅದೇ ಸೇಮ್ ಶೂಸ್ನ US ಪರ್ಚೇಸ್ ಮಾಡಿದ್ರೆ US $2 ಇರುತ್ತೆ. ಸೊ ಪ್ರೈಸ್ ಈಸ್ ಸೇಮ್ ಬಟ್ ಎಕ್ಸ್ಚೇಂಜ್ ರೇಟ್ ಈಸ್ ಚೇಂಜಸ್ ಇರುತ್ತೆ. ಅದನ್ನೇ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ಬೋದು. Purchasing power parity is an economic theory and technique used to adjustment needed on the exchange rate between countries in order to the exchange to be equivalent to each currency. Purchasing power parity ಅನ್ನೋದು ಒಂದು ಎಕನಾಮಿಕ್ ಥಿಯರಿ. ಇದು ಒಂದು ಟೆಕ್ನಿಕ್ ಆಗಿದೆ. ಏನು ಎಕ್ಸ್ಚೇಂಜ್ ರೇಟ್ ಇರುತ್ತೆ, ಕಂಟ್ರೀಸ್ ನಡುವೆ ಎಕ್ಸ್ಚೇಂಜ್ ರೇಟ್ ಏನಿರುತ್ತೆ ಅದನ್ನು ಈಕ್ವಲೆಂಟಾಗಿ ಕರೆನ್ಸಿ ಪ್ರೈಸ್ ಏನಿರುತ್ತೆ ಕರೆನ್ಸಿ ರೇಟ್ನ ಪರ್ಚೇಸಿಂಗ್ ಪವರ್ಗೆ ಈಕ್ವಲೆಂಟ್ ಮಾಡೋದೇ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. PPP ಥಿಯರಿ ಸ್ಪೆಸಿಫೈ ಎ ಪ್ರೈಸಸ್ ರಿಲೇಷನ್ಶಿಪ್ ಬಿಟ್ವೀನ್ ರಿಲೇಟಿವ್ ಇನ್ಫ್ಲೇಷನ್ ರೇಟ್ ಆಫ್ ಟೂ ಕಂಟ್ರೀಸ್ ಆ್ಯಂಡ್ ದೇರ್ ಎಕ್ಸ್ಚೇಂಜ್ ರೇಟ್ಸ್. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪ್ರೈಸಸ್ಸು ಮತ್ತು ರಿಲೇಟಿವ್ ಇನ್ಫ್ಲೇಷನ್ ರೇಟ್ ಏನಿರುತ್ತೆ ಅದೆರಡು ಮೊದಲೇ ರಿಲೇಟಿವ್ ಆಗಿ ಟೂ ಕಂಟ್ರೀಸ್ ನಡುವೆ ಎಕ್ಸ್ಚೇಂಜ್ ರೇಟು ಮತ್ತು ಇನ್ಫ್ಲೇಷನ್ ರೇಟ್ ನಡುವೆ PPP ಥಿಯರಿ ವರ್ಕ್ ಮಾಡುತ್ತೆ. PPP ಥಿಯರಿ ಸಜೆಸ್ಟ್ ದಟ್ ದ ಈಕ್ವಲಿಬ್ರಿಯಮ್ ಎಕ್ಸ್ಚೇಂಜ್ ರೇಟ್ ವಿಲ್ ಅಡ್ಜಸ್ಟ್ ದ ಮ್ಯಾಗ್ನಿಟ್ಯೂಡ್ ಆಸ್ ದ ಡಿಫ್ರೆನ್ಷಿಯಲ್ ಇನ್ ಇನ್ಫ್ಲೇಷನ್ ರೇಟ್ ಬಿಟ್ವೀನ್ ಟೂ ಕಂಟ್ರೀಸ್ ನಡುವೆ ಇನ್ಫ್ಲೇಷನ್ ರೇಟ್ ಏನಿರುತ್ತೆ, ಇನ್ಫ್ಲೇಷನ್ ಮೀನ್ಸ್ ಯಾವುದೇ ಒಂದು ಕಂಟ್ರೀಲಿ ಎಕ್ಸ್ಪೋರ್ಟು ಡಿಕ್ರೀಸ್ ಆಗಿ ಇಂಪೋರ್ಟು ಇನ್ಕ್ರೀಸ್ ಆದರೆ ಅದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಏನು ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ ಆ ಇನ್ಫ್ಲೇಷನ್ನ ಕಡಿಮೆ ಮಾಡಿ ಪ್ರಾಡಕ್ಟ್ಸ್ ಪ್ರೈಸ್ನ ಈಕ್ವಲೆಂಟ್ ಮಾಡೋದೇ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. PPP ಥಿಯರಿ ಈಸ್ ಎ ಸಿಂಪಲ್ ಥಿಯರಿ ಈಸ್ ದಟ್ ಹೋಲ್ಡ್ಸ್ ದ ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ಟೂ ಕಂಟ್ರೀಸ್. PPP ಥಿಯರಿ ಅನ್ನೋದು ಒಂದು ಸಿಂಪಲ್ ಥಿಯರಿ ಆಗಿದೆ. ಇದು ನಾಮಿನಲ್ ಎಕ್ಸ್ಚೇಂಜ್ ರೇಟ್, ಏನು ಎಕ್ಸ್ಚೇಂಜ್ ರೇಟ್ ಟೂ ಕಂಟ್ರೀಸ್ಗಳ ನಡುವೆ ಏನು ಎಕ್ಸ್ಚೇಂಜ್ ರೇಟ್ ಏನಿದೆ ಅದನ್ನು ಈಕ್ವಲೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಶುಡ್ ಬಿ ಈಕ್ವಲ್ ಟು ದ ರೇಷಿಯೋ ಆಫ್ ಅಗ್ರಿಗೇಟ್ ಪ್ರೈಸ್ ಬಿಟ್ವೀನ್ ಟೂ ಕಂಟ್ರೀಸ್ ಸೊ ದಟ್ ದ ಯೂನಿಟ್ ಆಫ್ ಕರೆನ್ಸಿ ಆಫ್ ಒನ್ ಕಂಟ್ರಿ ವಿಲ್ ಹ್ಯಾವ್ ದ ಸೇಮ್ ಪರ್ಚೇಸ್ ಪವರ್ ಇನ್ ಫಾರಿನ್ ಕಂಟ್ರೀಸ್. ಏನು ಒಂದು ಕಂಟ್ರೀಲಿ ಆ ಪ್ರಾಡಕ್ಟ್ ಪ್ರೈಸ್ ಏನಿರುತ್ತೆ ಫಾರಿನ್ ಕಂಟ್ರಿನಲ್ಲೂ ಕೂಡ ಸೇಮ್ ಅದೇ ಪ್ರೈಸ್ ಇರಬೇಕು. ಅದನ್ನೇ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್, when a country's domestic price level is increasing, that country's exchange must depreciate in order to return to PPP. When the goods become expensive is one country, export decreased and import increased due to the arbitrage across the goods market, so the demand for currency increased and domestic currency depressed. ಫಸ್ಟ್ ಹೇಳಿದ್ನಲ್ಲ, ಇನ್ಫ್ಲೇಷನ್ ಏನಿರುತ್ತೆ ಇನ್ಫ್ಲೇಷನ್ ರೇಟು ಮತ್ತು ಎಕ್ಸ್ಚೇಂಜ್ ರೇಟ್ ಮೇಲೇ PPP ಥಿಯರಿ ಇದೆ. ಯಾವುದೇ ಒಂದು ಯಾವುದೇ ಒಂದು ಕಂಟ್ರಿನಲ್ಲಿ ಎಕ್ಸ್ಪೋರ್ಟು ಡಿಕ್ರೀಸ್ ಆಗಿ ಇಂಪೋರ್ಟು ಇನ್ಕ್ರೀಸ್ ಆದರೆ ಅಲ್ಲಿ ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಡೊಮೆಸ್ಟಿಕ್ ಕಂಟ್ರೀಸ್ ಕರೆನ್ಸಿ ಏನಿರುತ್ತೆ ಅದು ಡಿಪ್ರೆಸ್ ಆಗುತ್ತೆ, ಫಾರಿನ್ ಕಂಟ್ರಿ ಕರೆನ್ಸಿ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ದಿಸ್ ಥಿಯರಿ ಫೋರ್ಸ್ಡ್ on this inflation exchange rate relationship between two countries currencies. ಈ ಇನ್ಫ್ಲೇಷನ್ ಎಕ್ಸ್ಚೇಂಜ್ ರೇಟ್ ಏನಿದೆಯಪ್ಪ ಅದು ಟೂ ಕಂಟ್ರೀಸ್ ಕರೆನ್ಸೀಸ್ ಮಧ್ಯೆ ರಿಲೇಷನ್ಶಿಪ್ನ ಹೊಂದಿದೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅನ್ನೋದು ಒಂದು ವರ್ಲ್ಡ್ ವೈಡ್ ಆಗಿದೆ. ಇದು ಟೂ ಆರ್ ಮೋರ್ ಕಂಟ್ರೀಸ್ ಇನ್ಕಮ್ ಲೆವೆಲ್ ಏನಿದೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ಏನು ಹೇಳ್ಬೋದಪ್ಪ ಅಂತಂದರೆ, ನಾವು ಯಾವುದೇ ಒಂದು ಪೇರ್ ಆಫ್ ಶೂನ ಇಂಡಿಯಾದಲ್ಲಿ 2500 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅದು ಡಾಲರ್ಸಲ್ಲಿ ಹೇಳಬೇಕು ಅಂದರೆ US ಪರ್ಚೇಸ್ ಮಾಡಿದ್ರೆ $50 ಆಗುತ್ತೆ. $50 ಈ ಎಕ್ಸ್ಚೇಂಜ್ ರೇಟ್ ಎಷ್ಟಪ್ಪ ಅಂತಂದರೆ ಇಂಡಿಯನ್ ರುಪೀಸ್ಗೂ ಮತ್ತು US ಡಾಲರ್ಸ್ಗೂ 50 ರೂಪೀಸ್ ಎಕ್ಸ್ಚೇಂಜ್ ರೇಟ್ ಆಗುತ್ತೆ.
Next is there are two various of PPP theory. First one is absolute PPP theory. Second one is relative PPP theory. Absolute PPP theory is nothing but law of one price. ಆಬ್ಸಲ್ಯೂಟ್ ಪಿ 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 ಥಿಯರಿ ಅಂದರೆ ಇದನ್ನು ಲಾ ಆಫ್ ಒನ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಲಾ ಆಫ್ ಒನ್ ಪ್ರೈಸ್ ಅಂದರೆ ಒಂದು ಪ್ರಾಡಕ್ಟ್ ಪ್ರೈಸು ಏನು ಪ್ರಾಡಕ್ಟ್ ಪ್ರೈಸ್ ಇರುತ್ತೆ ಅದೇ ಪ್ರೈಸು ಎಲ್ಲ ಕಂಟ್ರೀಸಲ್ಲೂ ಸೇಮ್ ಇರಬೇಕು. ಅದಕ್ಕೆ ಯಾವುದೇ ಥರ ಟ್ಯಾಕ್ಸಸ್ ಆಗಲಿ ಆರ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಲಿ ಏನೂ ಇನ್ಕರ್ ಆಗಿರಬಾರ್ದು. ಆ್ಯಕ್ಚುಯಲ್ ಪ್ರಾಡಕ್ಟ್ ಪ್ರೈಸ್ ಏನಿರುತ್ತೆ ಎಲ್ಲ ಕಂಟ್ರಿನಲ್ಲೂ ಸೇಮ್ ಇದ್ದರೆ ಅದನ್ನು ಲಾ ಆಫ್ ಒನ್ ಪ್ರೈಸ್ ಅಂತ ಹೇಳ್ತೀವಿ. ದಿ absolute version of PPP theory, also called the law of one price, suggests that price of identical products in two different countries should be equal when measured in common currency, a primary principle of competitive markets. In the price equalize across market in fraction such as transportation cost or other barriers to trade do not exist by comparing the prices of identical product. ಅಬ್ಸಲ್ಯೂಟ್ ಪಿ 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 ಥಿಯರಿನಲ್ಲಿ ಏನು ಪ್ರಾಡಕ್ಟ್ ಪ್ರೈಸ್ ಇರುತ್ತೆ ಅದು ಟೂ ಕಂಟ್ರೀಸಲ್ಲೂ ಈಕ್ವಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪೆನ್ನ ನಾವು 70 ರೂಪೀಸ್ ಕೊಟ್ಟು ಇಂಡಿಯಾದಲ್ಲಿ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಇವಾಗಿಂದು ಏನು ಎಕ್ಸ್ಚೇಂಜ್ ರೇಟ್ ಬಂದು ಡಾಲರ್ಗೂ ಮತ್ತು ರುಪೀಸ್ಗೂ 73 ರೂಪೀಸ್ 13 ಪೈಸಾ ಇವತ್ತಿದ್ದು. ಸೊ ಇವತ್ತು ಇಲ್ಲಿ 73 ರೂಪೀಸ್ ಆದರೆ ಇಂಡಿಯಾದಲ್ಲಿ US ಅಲ್ಲಿ $1 ಆಗಿರುತ್ತೆ. ಸೊ ಪ್ರೈಸಸಲ್ಲಿ ಏನೂ ಚೇಂಜಸ್ ಇರಲ್ಲ, ಸೇಮ್ ಪ್ರೈಸಸ್ ಇರುತ್ತೆ. ಇದೇ ಅಬ್ಸಲ್ಯೂಟ್ ಪಿ 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 ಥಿಯರಿ. ಅದಕ್ಕೆ ಯಾವುದೇ ರೀತಿ ಬ್ಯಾರಿಯರ್ಸ್ ಆಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಲಿ ಏನೂ ಇನ್ಕರ್ ಆಗಿರಲ್ಲ. ಪ್ರಾಡಕ್ಟ್ ಪ್ರೈಸ್ ಏನಿರುತ್ತೆ ಸೇಮ್ ಅದೇ ಆಗಿರುತ್ತೆ. ಪ್ರಾಡಕ್ಟ್ ಡಾಮಿನೇಟೆಡ್ ಡಿಫ್ರೆಂಟ್ ಕಂಟ್ರೀಸ್ ದ ರಿಯಲ್ ಆರ್ PPP exchange rate can be determined. Thus, according absolute PPP, that spot exchange rate is determined by the relative prices of similar baskets of goods. ಅಬ್ಸಲ್ಯೂಟ್ ಪಿ 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 ಅನ್ನೋದು ಸ್ಪಾಟ್ ಎಕ್ಸ್ಚೇಂಜ್ ರೇಟು. ಏನೇ ಎಕ್ಸ್ಚೇಂಜ್ ರೇಟ್ ಚೇಂಜಸ್ ಆಗ್ತಿರುತ್ತೆ ಸೊ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ನ ಡಿಟರ್ಮೈನ್ ಮಾಡುತ್ತೆ. ಇದು ಅಬ್ಸಲ್ಯೂಟ್ ಪಿ 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 ಥಿಯರಿ. ನೆಕ್ಸ್ಟ್ ಒನ್ ಈಸ್ ರಿಲೇಟಿವ್ ಪಿ 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 ಥಿಯರಿ. Relative PPP theory. The relative form of PPP is an alternative version of accounts. Relative PPP theory ಅನ್ನೋದು ಒಂದು ಆಲ್ಟರ್ನೇಟಿವ್ ವರ್ಷನ್ ಆಗಿದೆ. ಫ್ರಮ್ ದ ಪಾಸಿಬಿಲಿಟಿ ಆಫ್ ಮಾರ್ಕೆಟ್ ಇನ್ಸ್ಟ್ರಕ್ಷನ್ಸ್ ದಟ್ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಟ್ಯಾರಿಫ್ಸ್ ಆ್ಯಂಡ್ ಕ್ವಾಟಾಸ್ ಅಕಾರ್ಡಿಂಗ್ ಟು ದಿಸ್ ವರ್ಷನ್ ಪ್ರೈಸಸ್ ಆಫ್ ಸಿಮಿಲರ್ ಪ್ರಾಡಕ್ಟ್ಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ವಿಲ್ ನಾಟ್ ನೆಸೆಸರಿ ಬಿ ದ ಸೇಮ್ upon the measured in the common currency. ರಿಲೇಟಿವ್ ಪಿ 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 ಥಿಯರಿ ಅಂದರೆ ಇದು ಆಲ್ಟರ್ನೇಟಿವ್ ವರ್ಷನ್ನು. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಲಿ ಟ್ಯಾರಿಫ್ ಆಗಲಿ ಇದು ಸಮ್ ಒನ್ ಟೈಮಲ್ಲಿ ಅಪ್ಲೈ ಆಗುತ್ತೆ, ಬಟ್ ಸಮ್ ಒನ್ ಟೈಮಲ್ಲಿ ನೆಸೆಸಿಟಿ ಇದ್ದರೆ ಮಾತ್ರ ಅಪ್ಲೈ ಆಗುತ್ತೆ, ಕೆಲವೊಂದು ಟೈಮಲ್ಲಿ ಅಪ್ಲೈ ಆಗಲ್ಲ. ಇದನ್ನು ರಿಲೇಟಿವ್ ಪಿ 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 ಥಿಯರಿ ಅಂತ ಅನ್ಬೋದು. Similar when measured in the common currency as long as the transportation cost and trade barriers remain changes. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಲಿ ಮತ್ತು ಟ್ರೇಡ್ ಬ್ಯಾರಿಯರ್ಸ್ ಆಗಲಿ ಚೇಂಜಸ್ ಆಗ್ತಾ ಇರುತ್ತೆ. ನಾವು ಯಾವುದೇ ಎಕ್ಸ್ಚೇಂಜ್ ರೇಟ್ನ ಕನ್ಸಿಡರ್ ಮಾಡಬೇಕು ಅಂದರೆ US ಡಾಲರ್ನ ತೊಗೋತೀವಿ. ಯಾಕೆ ಅಂದರೆ ಇದು ವರ್ಲ್ಡ್ ಮೋಸ್ಟ್ ಪಾಪ್ಯುಲರ್ ಕರೆನ್ಸಿ ಆಗಿರೋದ್ರಿಂದ ಯಾವುದೇ ಕರೆನ್ಸಿನ ಎಕ್ಸ್ಚೇಂಜ್ ರೇಟ್ ಕಂಡುಹಿಡಿಬೇಕು ಅಂದರೆ US ಡಾಲರ್ನ ಕನ್ಸಿಡರ್ ಮಾಡ್ತೀವಿ ಎಕ್ಸ್ಚೇಂಜ್ ಕರೆನ್ಸಿಯಾಗಿ. ಕನ್ಕ್ಲೂಷನ್ ಏನು ಹೇಳಬೇಕಪ್ಪ ಅಂದರೆ ಪಿ 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 ಪ್ರಿನ್ಸಿಪಲ್ asserts that the product should be sold at ಸೇಮ್ ಪ್ರೈಸ್ ಇನ್ ಆಲ್ ಮಾರ್ಕೆಟ್ಸ್. ಯಾವುದೇ ಒಂದು ಪ್ರಾಡಕ್ಟ್ಸು ಸೇಲ್ ಆಗ್ತಿದೆ ಅಂದರೆ ಅದು ಎಲ್ಲ ಮಾರ್ಕೆಟಲ್ಲೂ ಸೇಮ್ ಪ್ರೈಸ್ ಆಗಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ದ ಬೇಸ್ ಆಫ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಈಸ್ ಆನ್ ಲಾ ಆಫ್ ಒನ್ ಪ್ರೈಸ್. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಬೇಸ್ ಏನಪ್ಪ ಅಂದರೆ ಲಾ ಆಫ್ ಒನ್ ಪ್ರೈಸ್. ಎಲ್ಲ ಕಡೆ ಒಂದೇ ಪ್ರೈಸಲ್ಲಿ ಪ್ರಾಡಕ್ಟ್ಸು ಸೇಲ್ ಆಗಬೇಕು. Thank you.